ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದುಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಟು ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು, ಹಾಗೆ ಇವತ್ತು ಚಂದ್ರಗ್ರಹಣ ಇತ್ತಲ್ವಾ. ಸೊ ಏನೆಲ್ಲ ಮಾಡಿದೆ ಏನು ಅನ್ನೋದೇ ಇವತ್ತಿನ ಬ್ಲಾಗಲ್ಲಿ ಇರುತ್ತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ ನಾನು ಬೆಳಗ್ಗೆ ಎದ್ದಿದ ತಕ್ಷಣವೇ ಬಾದಾಮ್ ನೆನೆಸಿಟ್ಟಿದ್ದೆ ನೈಟೇ. ಹಿಂದಿನ ನೈಟು ಅನ್ನೋಕ್ಕೋಗಿ ಮುಂದಿನ ದಿನ ಅಂತ ಹೇಳಿರ್ತೀನಿ. ಸಾರಿ, ಒಂದೇ ಸಮಕ್ಕೆ ಮಾತಾಡ್ತಾ ಇರ್ತೀನಲ್ವ, ಇದರಲ್ಲಿ ಕೆಲವೊಂದು ಸಲ ಕೆಲವೊಂದು ಪದಗಳು ಹಿಂದೆ ಮುಂದೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಯಾವಾಗಲೂ ಹಿಂದಿನ ದಿನ ನೈಟೇ ನೆನೆಸಿಟ್ಕೊಂಡಿರ್ತೀನಿ. ಮೆಂತ್ಯ ವಾಟ್ರು ಕೂಡ. ಸೊ ಅದನ್ನು ಕುಡಿದ್ಬಿಟ್ಟು ಇವತ್ತು ವಾಕ್ ಹೋಗಿದ್ದೆ. ಮೇಲೇ ಹೋಗಿದ್ದೆ ಸ್ನೇಹಿತರೆ. ಸ್ಟೆಪ್ಸು ಸ್ವಲ್ಪ ಇದು ಮಾಡಿಕೊಂಡು ಮೇಲೇ ಹೋಗಿ ಸ್ವಲ್ಪ ಒಂದು ಎಷ್ಟು ನಿಮಿಷ ಮಾಡ್ತೀನಿ ಗೊತ್ತಾ. ಸೊ ಕರೆಕ್ಟಾಗಿ 6:15ಗೇನೋ ಹೋಗಿದ್ದೆ. 7:50ವರೆಗೂ 6:15ಗೆ ಹೋಗಿದ್ದು 6:50ವರೆಗೂ ಮಾಡಿದೆ. ಅಲ್ಲಿಗೆ ಒಂದು 60 ನಿಮಿಷ ಅಲ್ವಾ, ಒಂದು 45 ಮಿನಿಟ್ಸ್ ಅಷ್ಟು ವಾಕಿಂಗ್ ಮಾಡಿದ್ದೀನಿ ಸ್ನೇಹಿತರೆ. 55 ಹತ್ರ 7 ಗಂಟೆವರೆಗೂ ಮಾಡಿರ್ತೀನಿ ಕೆಲವೊಂದು ಸಲ. ಸೊ ಒಂದು 45 ಮಿನಿಟ್ಸ್ ಅಂತೂ ಪಕ್ಕ ಮಾಡ್ತಾಯಿದ್ದೀನಿ ಈಗೊಂದು 2 ಡೇಸಿಂದ. ನಾಳೆಯಿಂದ ಹೇಳಿದ್ದಾರೆ ಫ್ರೆಂಡು ಪಾರ್ಕ್ಗೆ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿನೇ ಇನ್ನು ಇಲ್ಲಿ ಬಂದುಬಿಟ್ಟು ಒಂದು ಸೂಪರಾಗಿರುವಂತಹ ಒಂದು ಗಂಜಿ ತೋರಿಸ್ತಾ ಇದ್ದೀನಿ. ಇದು ತಮಿಳ್ನಾಡಲ್ಲೆಲ್ಲ ಏನಂತಂದರೆ ಪಳೆಯ ಗಂಜಿ ಸೋರು ಅಂತ ಹೇಳ್ತಾರೆ. ಪಳೆಯ ಸೋರು ಗಂಜಿ ಅಥವಾ ಪಳೆಯ ಗಂಜಿ ಸೋರು, ಆ ಥರ ಪಳೆಯ ಸೋರು ಅಂತ ಕೂಡ ಹೇಳ್ತಾರೆ. ಅಂದರೆ ರಾತ್ರಿಯೇ ಅನ್ನ ಇದ್ದರೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಮೊಸರನ್ನ ಹಾಕಿ ಉಪ್ಪು ಹಾಕಿ ಇಟ್ಬಿಡೋದು, ಬೆಳಗ್ಗೆ ಎದ್ದು ಹಾಗೆ ಸೇವಿಸೋದು ಅದನ್ನು. ಆ ಥರ ತಿನ್ನೋದ್ರಿಂದ ಏನಾಗುತ್ತೆ ಅಂತಂದರೆ ಬಾಡಿಗೆ B12 ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಆ B12 ಸಿಗೋದ್ರಿಂದ ನಮ್ಮ ದೇಹ ಏನಾದರೂ ತುಂಬ ವೀಕ್ ಆಗಿದ್ದರೆ ಅಥವಾ ಬಾಡಿ ಡಿಹೈಡ್ರೇಟ್ ಆದರೆ ತುಂಬ ಹೆಲ್ಪ್ ಆಗುತ್ತೆ. B12 ಅನ್ನೋದು ತುಂಬಾ ಒಳ್ಳೆಯದು ಬಾಡಿಗೆ. ಎಷ್ಟೋ ವರ್ಷಗಳಿಂದ ನೋಡ್ರಿ, ಆ ಒಂದು ತಮಿಳ್ನಾಡು ಸೈಡವರು ಎಷ್ಟೋ ಜನ ಬರೀ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದನ್ನೇ ತಿನ್ನೋದು. ಆದರೂ ಅವ್ರ ಬಾಡಿ ಆಗಿರ್ಬೋದು, ಅವರು ಹೆಲ್ತ್ ಆಗಿರ್ಬೋದು, ಅವರ ಒಂದು ಆ್ಯಕ್ಟಿವಿಟೀಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ನಾನು ತುಂಬ ವೀಡಿಯೋಗಳಲ್ಲಿ ನೋಡಿದ್ದೀನಿ. ಸೊ ನಾನು ಕೂಡ ಈ ಸಮ್ಮರಲ್ಲಿ ಸ್ಟಾರ್ಟ್ ಮಾಡೋಣ. ಯಾವತ್ತಾದರೂ ಅನ್ನ ಮಿಕ್ಕೋದ್ರೆ ಅದನ್ನು ವೇಸ್ಟ್ ಮಾಡ್ದಿರ ಅದಕ್ಕೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ರಾತ್ರಿ ನೆನೆಸಿಟ್ಬಿಟ್ಟು, ನಾನು ಇದನ್ನು ಯಾಕೆ ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ರುಬ್ಕೊಂಡೆ ಅಂತಂದರೆ, ಮಕ್ಕಳು ಹಂಗೆ ಅನ್ನನ ತಿನ್ನೋಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ, ಇನ್ನೊಂದು ಸ್ಕೂಲ್ಗೆ ಹೋಗೋ ಟೈಮ್ ಅಲ್ವಾ. ಅದಕ್ಕೆ ನಾನೇನು ಮಾಡಿದೆ, ನುಣ್ಣಗೆ ಗಂಜಿ ಥರ ಸ್ವಲ್ಪ ಮಜ್ಜಿಗೆ ಮೊಸರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಒಂಚೂರು ಉಪ್ಪು ಹಾಕಿ ಒಣದ್ರಾಕ್ಷಿ ಸ್ವಲ್ಪ ಹಾಕಿದೆ. ಮಕ್ಕಳು ಹಾಗೆ ತಿನ್ನೋಕ್ಕೆ ಇಷ್ಟಪಡಲ್ಲ ಅಂತ ಅಂದ್ಬಿಟ್ಟು. ಅದ್ರ ಜೊತೆಗೇ ಸಣ್ಣ ಈರುಳ್ಳಿ ಬರುತ್ತಲ್ವ, ಅದನ್ನು ಒಂದೊಂದು ಪೀಸ್ 2 ಪೀಸ್ ಮಾಡಿ ಹಾಕಿದ್ದೀನಿ. ತುಂಬ ಒಳ್ಳೆಯದು ಸ್ನೇಹಿತರೆ. ಈ ಒಂದು ಸಮ್ಮರ್ ಸೀಸನ್ಗೆ ನಿಮಗೆ ಬಾಡಿ ಹೀಟ್ ಆಗಲ್ಲ, ಡಿಹೈಡ್ರೇಟ್ ಆಗಲ್ಲ. ಸೊ ಇದನ್ನು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಸೊ ಹಾಗಾಗಿನೇ ಇವತ್ತು 4 ಜನನೂ ಒಂದೊಂದು ಲೋಟ ತೊಗೊಂಡಿದ್ದೀವಿ. ಸೊ ನಾನು ಪ್ಲ್ಯಾನ್ ಮಾಡಿಕೊಂಡೆ, ರಾತ್ರಿಯೇ ಸ್ವಲ್ಪ ನಟ್ಸು ಸೀಡ್ಸು ಎಲ್ಲ ಕೂಡ ನೆನೆಸ್ಬಿಟ್ಟು ಇದರೊಳಗಡೆನೇ ರುಬ್ಕೊಬಿಟ್ರೆ ಇನ್ನೂ ಹೆಲ್ದಿ ಫುಡ್ ಅಲ್ವಾ ಅಂತ. ಸೊ ನೆಕ್ಸ್ಟ್ ಟೈಮ್ ಮಾಡೋವಾಗ ಬೇಕಾದರೆ ನೋಡ್ಕೊಂಡು ಮಾಡೋಣ ಅಂತ ಲಾಸ್ಟಲ್ಲಿ ದ್ರಾಕ್ಷಿ ಹಂಗೆ ಹಾಕಿದ್ದಕ್ಕೇನು ಸರಿಯಾಗಿ ರುಬ್ಬಿಲ್ಲ. ಆಮೇಲೆ ಸಪ್ರೇಟಾಗಿ ಸ್ವಲ್ಪ ನೀರು ಹಾಕಿ ರುಬ್ಬಿ ಅದನ್ನೇ ಇಲ್ಲಿ ಹಾಕ್ತಾಯಿದ್ದೀನಿ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕುಡಿದ್ರು ಸ್ನೇಹಿತರೆ. ಬ್ರೇಕ್ಫಾಸ್ಟಾಗೆ ಇದನ್ನೇ ತೊಗೋಬೋದು, ಇಲ್ಲ ಇದನ್ನು ತೊಗೊಂಡಾದ್ಮೇಲೂ ಕೂಡ ಇದು ಮಾಡ್ಕೋಬೋದು. ಬಟ್ ಇವತ್ತು ನನಗೆ ಬ್ರೇಕ್ಫಾಸ್ಟ್ಗೆ ಇದೇ ತೊಗೊಂಡೆ. ತುಂಬ ಒಳ್ಳೆಯದು. ಇನ್ನು ಸುಮಾರಷ್ಟು ಸಜೆಷನ್ ಕೊಟ್ಟಿದ್ದೀರಾ, ಅಕ್ಕ ನೀವು ಡೈಲಿ ವ್ಲಾಗ್ ಥರನೇ ಮಾಡಿ, ಡಯಟ್ ಮಾಡಿದ್ರೆ ನೀವು ಸ್ವಲ್ಪ ಡೌನ್ ಆಗಿಬಿಡ್ತೀರಾ ವೆಯ್ಟ್ ಕಮ್ಮಿ ಆದರೆ ಅಂತ. ಸೊ ಈ ಸಲ ಅಂತೂ ನಾನು ಮೈಂಡ್ ಫಿಕ್ಸ್ ಮಾಡಿದ್ದೀನಿ ಸ್ನೇಹಿತರೆ. ಕಮ್ಮಿ ಆದರೂ ಜಾಸ್ತಿ ಆದರೂ ತಲೆನೇ ಕೆಡಿಸ್ಕೊಳ್ಳಲ್ಲ. ನಾನು ಹೇಳಿದ್ದೀನಲ್ವ, ತಿಂಗ್ಳಿಗೆ ಒಂದು 2-3 kg ಕಡಿಮೆ ಆದರೆ ಸಾಕು ಅಂತ. ನನ್ನ ಡಯಟಲ್ಲಿ ಅದು ಆರಾಮಾಗಿ ಮಾಡ್ಕೊಂಡು ಹೋಗೋಣ ಅಂತಲೇ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಆ ಕಡೆ ಈ ಕಡೆ ನೋಡಿಕೊಂಡು ಡೈಲಿ ವ್ಲಾಗ್ ಥರನೇ ಮಾಡ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ಈ ಡೇ 1 ಡೇ 2 ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ನನಗೂ ಮಾಡೋದಕ್ಕೆ ಅನ್ನೋದು, ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಸ್ನೇಹಿತರೆ. ನನಗೆ ನನ್ನ ಮೇಲೆ ಗೊತ್ತಲ್ವಾ. ಸೊ ಹಂಗಾಗಿ ನನಗೆ ತುಂಬಾ ಒಳ್ಳೆ ಸಜೆಷನ್ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನೀವು ಹೇಳೋದನ್ನೆಲ್ಲದನ್ನೂ ಕೂಡ ನಾನು ಇದು ಮಾಡ್ಕೊತೀನಿ. ಇನ್ನು ಇವತ್ತಿಂದ ಒಂದು ಸೂಪರ್ ಆಗಿರುವಂತಹ ABC ಜ್ಯೂಸ್ ಮಾಡ್ತಾಯಿದ್ದೀನಿ, ವೆಜಿಟೇಬಲ್ಸ್ದೇ ಎಲ್ಲನೂ. ಏನೇನಪ್ಪ ಅಂತಂದರೆ
ಆಮ್ಲ, ಬೀಟ್ರೂಟ್, ಕ್ಯಾರೆಟು, ಎ ಬಿ ಸಿ ಜ್ಯೂಸ್ ಅಂದರೆ ಇದೆ. ಬೆಟ್ಟದ ನೆಲ್ಲಿಕಾಯಿ, ಬೀಟ್ರೂಟು, ಕ್ಯಾರೆಟು ತುಂಬ ತುಂಬ ಒಳ್ಳೆಯದು. ನಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿರ್ಬೋದು, ಸ್ಕಿನ್ ಪ್ರಾಬ್ಲಮ್ಸ್ಗಾಗಿರ್ಬೋದು, ಹೇರ್ ಡಿಸೀಸ್ಗಾಗಿರ್ಬೋದು, ಏರ್ ಫಾಲು, ಹೇರ್ ಡ್ಯಾಂಡ್ರಫು, ಹಿಚ್ಚಿಂಗು, ಏನೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ನಾನು ಕೆಲವೊಂದು ಐಟಮ್ಸ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ ಒಂದೇ ಒಂದು ಇಂಚಷ್ಟು ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ. ಕೊತ್ತಂಬರಿ ಎಲ್ಲ, ಪುದೀನ. ಇದರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ. ಸೊ ಇನ್ನು ಇದ್ರ ಜೊತೆಗೆ ನಿಮಗೆ ಲೆಮನ್ ಬೇಕಾದರೂ ಹಿಂಡ್ಕೋಬೋದು, ಒಂದು ಹಾಫ್ ಲೆಮನ್ನು. ಸೊ ನಾನಿನ್ನು ಸ್ಟಾರ್ಟ್ ಮಾಡಿಲ್ಲ, ತರಿಸ್ಕೊಂಡಿದ್ದೀನಿ ಲೆಮನ್ನು, ಸ್ವಲ್ಪ ಸ್ಟಾರ್ಟ್ ಮಾಡಿಲ್ಲ. ಇನ್ನು ನೀವು ಕೇಳ್ಬೋದು, ಅಕ್ಕ ವೆಯ್ಟ್ ತೋರಿಸಿಲ್ಲ ಅಂತಂದ್ಬಿಟ್ಟು. ನನಗೆ ಇವತ್ತು ನಾಳೆ ಸ್ವಲ್ಪ ವೆಯ್ಟು ಸ್ವಲ್ಪ ಹಾಗೆ ಹೀಗೆ ಇದೆ ಸ್ನೇಹಿತರೆ, ನನಗೆ ಗೊತ್ತಾಗ್ತಾ ಇದೆ. ಇನ್ನೊಂದು, ವಾಕಿಂಗ್ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣವೇ ವಾಕಿಂಗ್ ಹೋಗೋದ್ರಿಂದ ಏನಾಗ್ತಿದೆ, ಬೇಗ ಎದ್ದೇಳ್ತಾ ಇದ್ದೀನಲ್ವಾ, ಹಾಗಾಗಿ ಸ್ವಲ್ಪ ವೆಯ್ಟ್ ಚೆಕ್ ಮಾಡೋದಕ್ಕೆ ಇದಾಗ್ತಿದೆ. ಸೊ ಹಾಗಾಗಿನೇ ಅರ್ಥ ಮಾಡ್ಕೊತೀರಾ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣವೇ ವಾಶ್ರೂಮ್ಗೆ ಹೋಗ್ಬಿಡ್ತಿದ್ದೆ, ಅದು 7ಗೆ ಎದ್ದೇಳ್ತಿದ್ನಲ್ವ. ಅದೇನಾಗ್ಬಿಟ್ಟಿದೆ, ಇವಾಗ ನಾನು 5:40ಗೆ ಎದ್ದೇಳೋದ್ರಿಂದ ಏನಾಗಿದೆ, ನನಗೆ ನೀಟಾಗಿ ಕ್ಲಿಯರ್ ಆಗ್ತಾಯಿಲ್ಲ. ಅದರಿಂದ ಏನಾಗ್ತಿದೆ, ವೆಯ್ಟ್ ಅನ್ನೋದು ನನಗೆ ತೋರ್ಸೋಕ್ಕೆ ಆಗ್ತಾಯಿಲ್ಲ. ಸೊ ಈ 2 ಡೇಸ್ 3 ಡೇಸಲ್ಲಿ ಅದು ಕರೆಕ್ಟ್ ಮಾಡ್ಕೋಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ವಾಶ್ರೂಮ್ಗೆ ಹೋಗಿ ನೀಟಾಗಿ ಕ್ಲಿಯರ್ ಆದರೆ ನಮಗೆ ನೀಟಾಗಿ ವೆಯ್ಟ್ ತೋರಿಸೋದಕ್ಕೂ ಕೂಡ ಸರಿ ಹೋಗುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಏನು ಇದು ಮಾಡ್ಕೊಳ್ದಿರ ಹೇಳಿದ್ದೀನಿ. ಅದು ಸ್ಟಾರ್ಟಿಂಗ್ ಯಾರಿಗಾದರೂ ಆ ಪ್ರಾಬ್ಲಮ್ ಬರುತ್ತೆ. ಒಂದೇ ಟೈಮ್ಗೆ ಎದ್ದು ಒಂದೇ ಟೈಮ್ಗೆ ಇದು ಮಾಡ್ಕೊಳ್ಳೋರಿಗೆ ಸಡನ್ನಾಗಿ ಸ್ವಲ್ಪ ಟೈಮ್ ಚೇಂಜಸ್ ಆದಾಗ ಆ ಥರ ಆಗೋದು ಉಂಟು. ಸೊ ನನಗೆ ಈಗ ಆ ಥರದ್ದೊಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸೊ 3 ಡೇಸಿಂದ ಅದೇ ಬೇಗ ಎದ್ದೇಳೋದ್ರಿಂದ ನನಗೆ ವೆಯ್ಟ್ ಚೆಕ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಸರಿ ಬಿಡು ಅಂತ ನಾನು ಇದು ಮಾಡ್ಕೊಂಡಿದ್ದೀನಿ. ಬಟ್ ಈ 2-3 ಡೇಸಲ್ಲಿ ನೀಟಾಗಿ ಇದು ಮಾಡಿಕೊಂಡು ನಾನು ಕರೆಕ್ಟ್ ಆದಮೇಲೆ ನಾನು ಕರೆಕ್ಟಾಗಿ ವೆಯ್ಟ್ ಅನ್ನೋದು ತೋರಿಸ್ತೀನಿ. ಓಕೆನಾ? ಸಾಧ್ಯ ಆದರೆ ನಾಳೆಯಿಂದ ಕೂಡ ಟ್ರೈ ಮಾಡೋಣ ವೆಯ್ಟ್ ಚೆಕ್ ಮಾಡೋದಕ್ಕೆ. ಓಕೆನಾ? ಇನ್ನು ಒಬ್ರು ಕೇಳಿದ್ರಿ, ಡೈಲಿ ವೆಯ್ಟ್ ಚೆಕ್ ಮಾಡಬಾರ್ದಲ್ವಾ ಅಂತಂದ್ಬಿಟ್ಟು. ಅದ್ರ ಬಗ್ಗೆ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ನಾನು ಯಾವಾಗಲೂ ಫಿಲ್ಟರ್ ಮಾಡಿಬಿಟ್ಟೆ ಜ್ಯೂಸ್ ತೊಗೊತೀನಿ ಸ್ನೇಹಿತರೆ. ಆ ಫಿಲ್ಟರ್ ಮಾಡೋದಕ್ಕೆ ಒಂದು ಟೈಮ್ ಬೇಕು. ಅದಕ್ಕೆ ಅದನ್ನೆಲ್ಲ ತೋರಿಸಿಲ್ಲ. ನಾನು ಫಿಲ್ಟರ್ ಮಾಡಾದಮೇಲೆ ಡೈರೆಕ್ಟಾಗಿ ಜ್ಯೂಸೇ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ನಿಜವಾಗ್ಲೂ. ABC ಆಮ್ಲ, ಬೀಟ್ರೂಟು, ಕ್ಯಾರೆಟು, ಪುದೀನ, ಒಂಚೂರು ಶುಂಠಿ ಹಾಕಿದ್ನಲ್ಲ, ನಿಜ ಒಂದು ಚೂರು ಮುಖಕ್ಕೆ ಹೊಡೆದಂಗೆ ಆಗಲ್ಲ. ಬರೀದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿತಿದ್ನಲ್ಲ, ಅವಾಗ ಒಂದು ಸ್ವಲ್ಪ ಹಾಗೆ ಆಗೋದು. ಬಟ್ ಇದು ತುಂಬ ಚೆನ್ನಾಗಿದೆ. ಫ್ಲೇವರ್ ಆಗಿರ್ಬೋದು, ಕುಡಿಯೋವಾಗ ಆಗಿರ್ಬೋದು, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸೊ ನೀವು ಕೂಡ ಸಿಕ್ಕಿದ್ರೆ ಆದಷ್ಟು ABC ಜ್ಯೂಸ್ ತೊಗೊಳೋದಕ್ಕೆ ಟ್ರೈ ಮಾಡಿ. ನಾನು ಇದನ್ನು ಒಂದು 10 ಡೇಸ್ ಕಂಟಿನ್ಯೂಸ್ ಆಗಿ, ಒಂದು 10 ಡೇಸು 1 ವೀಕೋ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಾಳೆಯಿಂದ ಯಥಾ ಪ್ರಕಾರ ನಮ್ಮ ನಟ್ಸ್ ಆ್ಯಂಡ್ ಸೀಡ್ಸ್ದು ಪುಡ್ಡಿಂಗ್ ಮಾಡ್ಕೋಬೇಕು. ಇವತ್ತಿಂದ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಾನೇ ಒಂದು ಸ್ವಲ್ಪ ಆ ಕಡೆ ಈ ಕಡೆ ವೆಯ್ಟ್ ಬ್ಯಾಲೆನ್ಸ್ ಆಗ್ತಾ ಇರಲಿಲ್ವಲ್ಲ, ಸ್ವಲ್ಪ ಬಿಟ್ಟಿದ್ದೆ. ಸೊ ನಾಳೆಯಿಂದ ಯಥಾ ಪ್ರಕಾರ ಇನ್ಕ್ಲೂಡ್ ಮಾಡ್ತಾ ಹೋಗ್ತೀನಿ. ಇದೆ. ಇನ್ನು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ನೋಡಿ, 1 ಗ್ಲಾಸಷ್ಟು ಗಂಜಿ, 1 ಮೊಟ್ಟೆ, 4 ಬಾದಾಮು, 1 ಸಿಹಿಗೆಣಸು. ಇಷ್ಟು ಬೆಳಗ್ಗೆ ಬ್ರೇಕ್ಫಾಸ್ಟು ಫುಲ್ಲು ಹೆವಿ. ತುಂಬ ಒಳ್ಳೆ ಫುಡ್ಡು ತೊಗೊಂಡಿದ್ದೀನಿ. ಹೆವಿ ಅಂತಂದರೆ ಎಲ್ಲನೂ ಹೆಲ್ದಿ ಫುಡ್ಡೇ ತೊಗೊಂಡಿದ್ದೀನಿ. 4 ಬಾದಾಮ್ ತೊಗೊಂಡಿದ್ದೀನಿ, 1 ಮೊಟ್ಟೆ ತೊಗೊಂಡಿದ್ದೀನಿ. ಅದಾದಮೇಲೆ 1 ಸ್ವೀಟ್ ಪೊಟ್ಯಾಟೊ, ಚಿಕ್ಕದು. ಈ ಸ್ವೀಟ್ ಪೊಟ್ಯಾಟೊ ಅಂದರೆ ಸಿಹಿಗೆಣಸು ಕೂಡ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಒಳ್ಳೆಯದು. ನಾರಿನಂಶ ಜಾಸ್ತಿ ಇರುತ್ತೆ. ವೆಯ್ಟ್ ಗೈನ್ ಅವ್ರಿಗೂ ಜಾಸ್ತಿ ತಿನ್ನಬೇಕು, ವೆಯ್ಟ್ ಲಾಸ್ ಆಗೋರು ಕಡಿಮೆ ತಿನ್ನಬೇಕು. ಇದು ತುಂಬ ಇನ್ಸ್ಟೆಂಟ್ ಎನರ್ಜಿ ಕೊಡುತ್ತೆ ನಮಗೆ. ತಿಂದಿದ ತಕ್ಷಣ ಸ್ವಲ್ಪ ಬಾಡಿನ ಎನರ್ಜಿಯಾಗಿ ಇಟ್ಕೊಳ್ಳುತ್ತೆ. ಸೊ ಹಾಗಾಗಿನೇ ಇದು ತುಂಬ ಒಳ್ಳೆಯದು. ಸ್ವೀಟ್ ಪೊಟ್ಯಾಟೊ ಕೂಡ ನಿಮ್ಮ ಡಯಟಲ್ಲಿ ಯೂಸ್ ಮಾಡ್ಬೋದು, ಯಥೇಚ್ಛವಾಗಲ್ಲ. ಒಂದಿಷ್ಟೇ, ಇದ್ರ ಮೇಲೆ ಒಂದು 4-5 ಆ ಥರ ತಿನ್ನಬಾರ್ದು. 1 ಪೀಸು, ಒಂದು 3 ಇಂಚಷ್ಟು ಇಲ್ಲ ಒಂದು 4 ಇಂಚಷ್ಟು 1 ಪೀಸು 1 ಟೈಮ್ ಅಷ್ಟೇ. ಆ ಥರ ತೊಗೊಂಡಿದ್ದೆ ಆದರೆ ತುಂಬ ಒಳ್ಳೆ ರಿಸಲ್ಟು ನೋಡ್ಬೋದು. ಓಕೆನಾ? ನೀವು ಅದೇ ಹೇಳ್ತಿದ್ನಲ್ವಾ, ಡೈಲಿ ವೆಯ್ಟ್ ಚೆಕ್ ಮಾಡಬಾರ್ದಲ್ವಾ ಅಂತ ಹೇಳಿದ್ರಲ್ವ, ಅದು ನಮ್ಮ ಮೈಂಡ್ಸೆಟ್ ಮೇಲೆ ಹೋಗುತ್ತೆ. ಒನ್ಸ್ ನಾವು ವೆಯ್ಟ್ ಲಾಸ್ಗೆ ಇಳಿದಿದ್ದೀವಿ, ನಮ್ಮ ಮನೇಲಿ ಎಸ್ಪೆಷಲಿ ಮಿಷನ್ ಇದೆ ಅಂತಂದರೆ ಅದು ಡೈಲಿ ನಾವು ಬೇಡ ಅಂದರೂ ನೋಡ್ತಾ ಇರಬೇಕು ಅಂತಲೇ ಅನಿಸುತ್ತೆ ಮೈಂಡ್ಸೆಟ್ಟು. ಇನ್ನೊಂದು, ವೆಯ್ಟ್ ಜಾಸ್ತಿ ಆದರೆ ಅಪ್ಸೆಟ್ ಆಗ್ತೀವಿ, ನಾಳೆ ಇನ್ನೂ ಬೆಟರಾಗಿ ಮಾಡಬೇಕು ಅಂತ. ಕಡಿಮೆ ಆದರೆ ಇನ್ನೂ ಖುಷಿ ಆಗ್ತೀವಿ, ಇನ್ನೂ ಬೆಟರಾಗಿ ಮಾಡಿ ಇನ್ನೂ ಜಾಸ್ತಿ
ವೆಯ್ಟ್ ಲಾಸ್ ಮಾಡಬೇಕು ಅಂತ. ಆ ಒಂದು ಉದ್ದೇಶಕ್ಕೋಸ್ಕರನೇ ನಾನು ಡೈಲಿ ವೆಯ್ಟ್ ತೋರಿಸೋದು. ಇನ್ನು ನಿಮಗೂ ಕೂಡ ಮೋಟಿವ್ ಆಗಿರುತ್ತೆ. ದಿನ ವೇರಿಯೇಷನ್ಸ್ ನೋಡ್ತಾ ನೋಡ್ತಾ ಒಂದಿನ ಹಾಗಾಗುತ್ತೆ, ಒಂದಿನ ಹಿಂಗೂ ಆಗ್ಬೋದೇನೋ, ಇಷ್ಟು ಕಡಿಮೆ ಆಗ್ಬೋದಾ, ಈ ಥರ ತಿಂದರೆ ಇಷ್ಟು ಜಾಸ್ತಿ ಆಗ್ಬೋದಾ ಅನ್ನೋದೊಂದು ಇರುತ್ತೆ ಅಂತಲೇ ಆ ಒಂದು ಥಾಟ್ಗೋಸ್ಕರನೇ ನಾನು ಡೈಲಿ ತೋರಿಸೋದು. ಸೊ ಅದೇ ಈ 3-4 ಡೇಸ್ ಅಂತೂ ನನಗೆ 3 ಡೇಸು ಕಂಟಿನ್ಯೂಸ್ ಆಗಿ ವೆಯ್ಟ್ ಅಷ್ಟಕ್ಕಷ್ಟೇ ಆ ಥರ ಅದೇ ಹೇಳಿದ್ನಲ್ಲ, ಕರೆಕ್ಟಾಗಿ ಕ್ಲಿಯರ್ ಆಗದಿರ ನೀಟಾಗಿ ವೆಯ್ಟು ತೋರಿಸ್ತಾ ಇಲ್ಲ. ಸೊ ಹಾಗಾಗಿನೇ ಸಾಧ್ಯ ಆದಷ್ಟು ನಾಳೆ ನಾಳಿದ್ರಿಂದ ನಿಮಗೆ ವೆಯ್ಟ್ ಅನ್ನೋದು ನೀಟಾಗಿ ಇದು ಮಾಡ್ಕೊಂಡು ಹೋಗ್ತೀನಿ. ಇನ್ನು ಇವತ್ತು ಬಂದುಬಿಟ್ಟು ಮಧ್ಯಾಹ್ನ ಊಟ ಸೂಪರಾಗಿತ್ತು. ಒಂದು ಎಗ್ ತೊಗೊತಾ ಇದ್ದೀನಿ, ಒಂದು ಚಪಾತಿ ತೊಗೊತಾ ಇದ್ದೀನಿ, ಅದಾದಮೇಲೆ ಒಂದಷ್ಟು ಕುಂಬಳಕಾಯಿ ಪಲ್ಯ. ಇಲ್ಲಿ ತೋರಿಸ್ದಷ್ಟೇ ಅಲ್ಲ, ಮತ್ತೆ ಇಷ್ಟು ಕುಂಬಳಕಾಯಿ ಪಲ್ಯ ಅನ್ನೋದನ್ನು ತೊಗೊಂಡಿದ್ದೀನಿ. ಸೂಪರಾಗಿತ್ತು. ಒನ್ ಆಫ್ ಮೈ ಫೇವ್ರೆಟ್ ಪಲ್ಯ ಅಂದರೆ ಇದು. ಎಷ್ಟಿದ್ರೂ ಖಾಲಿ ಆಗ್ತಾನೆ ಇರುತ್ತೆ. ಇದಾಗಿರ್ಬೋದು, ಬಾಳೆಕಾಯಿ ಪಲ್ಯ ಆಗಿರ್ಬೋದು, ಕೆಲವೊಂದು ಸಿಂಪಲ್ ರೆಸಿಪಿ ಸೂಪರ್ ಟೇಸ್ಟಿಯಾಗಿರುತ್ತೆ. ಸೊ ಇದು ಸ್ನೇಹಿತರೆ, ಸ್ವಲ್ಪ ಇದಾದಮೇಲೆ ಗ್ರಹಣ ಸ್ಟಾರ್ಟ್ ಆಯಿತು, ಅದು ಇದು ಅಂತ ನಾನು ಸ್ವಲ್ಪ ಹಾಗೆ ಹೀಗೆ ಮಾಡಿಕೊಂಡು ಈಗ ಸ್ವಲ್ಪ ಸ್ವೀಟ್ ಅಂದರೆ ರಾಯರದ್ದು ಪ್ರಸಾದ ಕೊಟ್ಟಿದ್ದರು ಅಕ್ಕವರು. ಸೊ ಅದನ್ನು ತಿಂದು ಡಯಟ್ ಅಂತೂ ಮುಗಿಸಿದ್ದೀನಿ. ನೋಡೋಣ ನಾಳೆ ಹೇಗಿರುತ್ತೆ ಏನು. ಇನ್ನು ಮಧ್ಯದಲ್ಲಿ ವಾಟರ್ ಮಿಲನ್ ಕೂಡ ತಿಂದೆ ಸ್ನೇಹಿತರೆ. ಇದಾದಮೇಲೆ ಏನು ಗ್ರಹಣ ಬಂದ್ಬಿಡೋದು, ಇನ್ನು ಮಧ್ಯಾಹ್ನಕ್ಕೇನು ತಿನ್ನಂಗಿರಲ್ಲ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಸಾಯಂಕಾಲದಲ್ಲಿ ಒಂದು ಸ್ವಲ್ಪ ಇದು ತಿಂದೆ, ಏನಪ್ಪ ಅದು ವಾಟರ್ ಮಿಲನ್ ಒಂದು 2 ಪೀಸ್ ತಿಂದೆ. ಸೊ ಇದಿಷ್ಟು ಸ್ನೇಹಿತರೆ, ಇವತ್ತಿನ ಡಯಟು ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ಮಾಡಿದ್ದೀನಿ. ನಾಳೆ ನೋಡೋಣ, ಆದಷ್ಟು ದೇವ್ರ ದಯೆ ನೀಟಾಗೆಲ್ಲ ಕ್ಲಿಯರ್ ಆಗಿ ನೀಟಾಗಿ ವೆಯ್ಟ್ ತೋರಿಸೋ ಥರ ಆಗಲಿ. ಓಕೆನಾ. ಸೊ ಯಥಾ ಪ್ರಕಾರ ನಾಳೆಯಿಂದ ಡೇ 3 ಡಯಟ್ ಅಂತೂ ಬರುತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟು. ನಾಳೆ ಸಿಗ್ತೀನಿ. ಹ್ಯಾವ್ ಎ ನೈಸ್ ಡೇ. ಬಾಯ್.